ವೇದವಾಕ್ಯವನ್ನೆಲ್ಲ ಓದಲಿಂ ಕನ್ನಡವೇ ಬೋಧಿಸುತ್ತ ಜನರ ವೇದಾಮತಿಗೆ ಸೇರುವ ಸಾಧನೆಯ ಗುಳಿಗೆ ಮಣಿಯುವೆನು ಸಾಧನೆಯ ಗುಳಿಗೆ ಮಣಿಯುವೆನು ನಿಜವನ್ನರಿಯ ಸುವಾಸೆಯ ಗುಳಿಯ ಗ್ರಂಥವನ್ನು ನಿಜವಾಗಿ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಧರನ್ನಾಗಿ ಗೈದ ಶ್ರೀಗೆ ಸಿದ್ಧರುಡರಿಗೆ ನತನಂತೆ ಸಿದ್ಧರುಡರಿಗೆ ನತನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳಗೆ ಕೇಳುವಂತನಕ ಬಾಳ ಕೂದಲು ವರೇ ಶಾಸ್ತ್ರವೆಂಬುವ ನಡಿಗಳು ಬಾಳ ಶಕ್ತಿಯ ಸಿಂಹದ ಜನೆ ಬಾಳ ಕೇಳಿದ ಬಳಿಕ ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्वरम् जगदादि जगद्गुरु अद्वैत सार्वभौम सद्गुरु सिद्धारूಢ महास्वामिಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 8ನೇ ಸಂಧಿಯ 4ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಹಿಂದಿನ ಸೂತ್ರದ ವಾಕ್ಯಾರ್ಥ ಪ್ರತಿಪತ್ತಿಯನ್ನು ನಿರಾಕರಣೆ ಮಾಡಿದ ಮೇಲೆ ನಂತರ ಈ ಸೂತ್ರದಲ್ಲಿ ಅಜ್ಞಾನ ವಶದಿಂದ ತನ್ನ ನಿಜವನ್ನು ತಾನೇ ಕಳೆದುಕೊಂಡು ತನ್ನ ಜ್ಞಾನ ಉಪದೇಶದ ಪ್ರಾಪ್ತಿಯನ್ನು ಮಾಡಿಕೊಂಡ ಆ ಶಿಷ್ಯ ಆ ಗುರುಗಳಿಗೆ ಏನಾದರೂ ಉಪಕಾರವನ್ನು ಮಾಡಿ ಋಣವನ್ನು ತೀರಿಸಲಿಕ್ಕೆ ಬರುವುದೇನು ಅಂತ ಪ್ರಯತ್ನ ಮಾಡಿದರೆ ಯಾವ ಕಾರಣದಿಂದಲೂ ಋಣಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಯಾಕೆ ಸಾಧ್ಯ ಇಲ್ಲ ಅಂದರೆ, ಯಾವ ಇಂಥ ನಿತ್ಯವಾದ ನಮ್ಮ ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನವನ್ನು ಮಾಡಿಕೊಟ್ಟಂಥ ಆ ದೇಶಿಕೋತ್ತಮ ಸದ್ಗುರುನಾಥನಿಗೆ ನಾಶವಾಗದ ಸಂಪತ್ತನ್ನು ನೀಡಿದಂಥ ಮಹಾತ್ಮನಿಗೆ
ಯಾವುದೇ ಒಂದು ನಾಶವಾಗುವ ವಸ್ತುವನ್ನು ಆತನ ಕೈಯಲ್ಲಿ ಕೊಟ್ಟು ಪಾದಕ್ಕೆ ಅರ್ಪಿಸಿದರೂ ಕೂಡ ಇವೆಲ್ಲವೂ ಒಂದಿಲ್ಲ ಒಂದು ದಿನ ನಾಶವಾಗುವಂಥ ಅನಿತ್ಯ ವಸ್ತುಗಳೇ. ಆ ಕಾರಣ ಇಲ್ಲಿ ಶಿಷ್ಯಗೆ ತನ್ನ ಉಪಕಾರವನ್ನು ಸ್ಮೃತಿಯನ್ನು ಮಾಡ್ತಾ ಈ ಸೂತ್ರದಲ್ಲಿ ದೇಶಿಕೋತ್ತಮ ನಿನ್ನ ಕರುಣದಿಂದ ಆನು ಅಖಿಳ ಪಾಶವಿಲ್ಲದೆ ಪರಬ್ರಹ್ಮನಾದೆ. ಶಿಷ್ಯ ಹೇಳ್ತಾನ ದೇಶಿಕೋತ್ತಮ ಅಂತ, ಅಂದರೆ ಮುಕ್ತಿ ಮಾರ್ಗವನ್ನು ತೋರಿಸುವವನೇ ಗುರು ಅಂತ ಅವರೇ ಹೇಳ್ತಾರೆ. ಗ್ರಂಥ ನಾವು ಬರೆದದ್ದಲ್ಲ, ನಾವು ಹೇಳೋದಲ್ಲ, ನಿಜಗುಣ ಶಿವಯೋಗಿಗಳು ಬರೆದದ್ದು. ಅದು ಸಿದ್ಧಾರೂಢ ಮಹಾಸ್ವಾಮಿಗಳು ಆರೂಢ ಜ್ಯೋತಿಗೆ ಅರ್ಪಿದ್ದು. ಆ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳೇ ಈ ಗ್ರಂಥಕ್ಕೆ ಮಹಾ ಉಪಕಾರವನ್ನು ಮಾಡಿ ಮುಮುಕ್ಷಗಳಿಗೆ ಬ್ರಹ್ಮ ಉಪದೇಶ ಮಾರ್ಗವನ್ನು ಸುಲಭ ಮಾಡಿದಂಥ ವ್ಯಕ್ತಿ ಶಿವಪುತ್ರ ಮಹಾಸ್ವಾಮಿಗಳು. ಅವರು ಹೇಳ್ತಾರ ಮುಕ್ತಿ ಮಾರ್ಗವನ್ನು ತೋರಿಸುವ ಗುರುವೇ ಎಂದು. ಅದಕ್ಕೆ ಅಲ್ಲಿ ಕೂಡ ಹಿಂದೆ ಬಹಳ ಕಡೆ ಹೇಳ್ಯಾರಲ್ಲ, ಪರತತ್ವ ಅರೂಪವ ಆಲಾಪದ ಗುರು ಇರಲಿ ಎನ್ನ ಮಾನಸದಲ್ಲಿ ಎಂದ್ರು. ಬಹಳ ಲಕ್ಷಿಟ್ಟು ಕೇಳ್ರಿ. ಪರತತ್ವ ಅರೂಪವ ಆಲಾಪದ ಅಂದ್ರೆ ಏನು ಹೇಳುವಂತ? ಪರಬ್ರಹ್ಮ ಸ್ವರೂಪದ ಜ್ಞಾನವನ್ನು ಲಕ್ಷಾರ್ಥಕ್ಕೆ ತಂದು ಕೊಡುವಂಥ ವರಪುಣ್ಯಮಯ ಶರೀರದ ಗುರು ಇರಲಿ ಎನ್ನ ಮಾನಸದಲ್ಲಿ ಅಂತ ಅಲ್ಲಿ ಹೇಳ್ಯಾರ. ಅದೇ ಮಾತನ್ನು ಇಲ್ಲಿ, ಹೇ ಗುರುವೇ ದೇಶಿಕೋತ್ತಮನೇ ನಿನ್ನ ಕರುಣದಿಂದ. ಇದಕ್ಕೆ ಯಾರ ಕರುಣೆ ಅಂದರೆ ನಿನ್ನ ಕರುಣೆ, ನಿನ್ನ ಕೃಪೆ, ನಿನ್ನ ದಯಾಳುತ್ವದಿಂದ ನಾನು ಒಂದು ಯಾರು ಮೊದಲು ಅಜ್ಞಾನಿಯಾಗಿದ್ದ ನಾನು ಇವತ್ತು ಅಖಿಳ ಪಾಶವಿಲ್ಲದೆ. ಅಖಿಳ ಪಾಶ ಅಂದರೆ ಇವು ಅನಂತ ರೀತಿ ಇರ್ತಕ್ಕಂಥ ಅವಿದ್ಯಾ ಕಾರಣವಾದ ಯಾವ ಪಾಶಗಳವ ಅವೆಲ್ಲವನ್ನ ಕಳೆದು ಇವತ್ತು ಪಾಶವಿಲ್ಲದಂತೆ. ಎಲ್ಲಿಗೆ ಹೋದರೆ ಪಾಶಗಳವ, ಎಲ್ಲೆಲ್ಲಿ ಪಾಶ ಅವ ಅಂತ ವಿಚಾರ ಮಾಡಬೇಕಲ್ಲ. ನಾವು 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಸಹಿತವಾಗಿ, ತಪಸ್ಸಿಗೂ ಸಹಿತವಾಗಿ, ಯೋಗಿಗೆ, ತ್ಯಾಗಿಗೆ, ಭೋಗಿಗೆ ಸಹಿತವಾಗಿ ಎಲ್ಲರಿಗೂ ಪಾಶ ಉಂಟು. ಪಾಶ ಅಂದ್ರೇನು? ಇಲ್ಲಿ ಜನನ ಮರಣ ದೋಷವೇ ಪಾಶ. ಎಲ್ಲರಿಗುಂಟಲ್ಲ ಈ ಪಾಶಗಳು. ಇವತ್ತು ಆ ಪಾಶವಿಲ್ಲ ಅಂದರೆ ಯಾರಿಗೆ ಪಾಶ ಇಲ್ಲ? ಯಮಧರ್ಮನ ಹಗ್ಗ ಯಾರಿಗೆ ಕೊರಳಿಗೆ ಬೀಳಂಗಿಲ್ಲ. ವಿಚಾರ ಮಾಡ್ಬೇಕಲ್ಲ ಇಲ್ಲಿ. ಎಲ್ಲರಿಗೂ ಪಾಶ, ಎಲ್ಲರಿಗೆ ಬರ್ತಾರೆ ಅವರು, ಯಾರನ್ನು ಬಿಡಂಗಿಲ್ಲ. ಆದರೆ ಯಾರು ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಪರಬ್ರಹ್ಮ ನಾನೇ ಅಂತ ಯಾರು ತಿಳ್ಕೊಂಡಾರ ಅವರಿಗಷ್ಟೇ ಮಾತ್ರ ಯಮಧರ್ಮನ ಪಾಶ ಕೆಲಸ ಮಾಡಂಗಿಲ್ಲ. ಅಂದ್ರೆ ಏನಾಯಿತು? ಯಮನ ಕುಣಿಯಿಂದ ಅವನು ಪಾರಾದ ಅಂತ ಅರ್ಥ. ಹಾಗಾಗಿ ನಾನು ಪರಬ್ರಹ್ಮ ಸ್ವರೂಪನಾದೆ ಇದನ್ನು ಹೇಳುವಂಥವರಿಗೆ ಗುರೋತ್ತಮ ಅಂದರು. ನೀನು ಇದನ್ನು ಹೇಳಿದೆ ಪರಬ್ರಹ್ಮ ಸ್ವರೂಪ. ಎಲ್ಲರಿಗೆ ಜನನ ಮರಣ ಯಾವುದು ಭವಸಾಗರದಲ್ಲಿ ಹುಟ್ಟು ಸಾವು ಇದೇ ದುಃಖದಲ್ಲಿ ಬಿದ್ದು ನರಳಾಡುವಂಥ ಸಕಲ ಜೀವಿಗಳಲ್ಲಿ ನಾನು ಆ ಭವಸಾಗರದಿಂದ ಕಡೆಗೆ ಮಾಡಿ
ನನ್ನನ್ನು ಪರಬ್ರಹ್ಮ ಸ್ವರೂಪ ಮಾಡಿದ ಗುರುವೇ, ಈ ಭವ ಅರಣ್ಯವೆಂಬುದೇ ಮೋಕ್ಷದ ದಾರಿ. ಏನಾಯಿತು ನಮಗಂದರೆ, ಇಲ್ಲಿವರೆಗೂ ನಮಗೆ ಆನಂದ ಬೇಕಾಗ್ಯದ, ಸುಖನೇ ಬೇಕಾಗ್ಯದ, ಸಾಯಬೇಕಂತ ಅಪೇಕ್ಷೆ ಯಾರಿಗಿಲ್ಲ. ಹುಟ್ಟಬೇಕಂತ ಅಪೇಕ್ಷೆ ಇರ್ಬೋದು, ಸಾಯಬೇಕು ಅಂತ ಅಪೇಕ್ಷೆ ಒಂದು ಇರುವೆಯಿಂದ ಆನೆಯ ಪರ್ಯಂತರವಾಗಿ, ಮಾನವನಿಂದ ದೇವತೆಗಳ ಪರ್ಯಂತರವಾಗಿ ಯಾರೂ ಸಾಯಬೇಕಂತ ಎಂದೂ ಪ್ರಯತ್ನ ಮಾಡಲಿಲ್ಲ, ಮಾಡಂಗೂ ಇಲ್ಲ. ಯಾರಿಗೆ ಬೇಕಾಗಿದೆ ಸಾವು? ಹಾಗಾಗಿ ಈ ಸಾವಿನಿಂದ ಪಾರಾಗುವಂಥ ಮಾರ್ಗ ನನಗೆ ಗೊತ್ತಿದ್ದಿಲ್ಲ. ಸಾವು ತಪ್ಪಿದ್ದಲ್ಲ, ಸಾವಿನಿಂದ ಪಾರಾಗುವ ಉಪಾಯ ದಾರಿ ನನಗೆ ಗೊತ್ತಿದ್ದಿಲ್ಲ. ಅದಕ್ಕೆ ದಾರಿ ಇಲ್ಲಂತಲ್ಲ, ದಾರಿ ನನಗೆ ಗೊತ್ತಿದ್ದಿಲ್ಲ. ಯಾಕೆ ಗೊತ್ತಾಗಲಿಲ್ಲ ಅಂದರೆ, ಇಂಥ ದಾರಿಯನ್ನು ನನಗೆ ಹಿಂದಿನ ಜನ್ಮಾಂತರದಲ್ಲಿ ಗುರುವೇ ಯಾರೂ ತೋರಿಸಲಿಲ್ಲ, ಯಾರೂ ತೋರಿಸಿಲ್ಲ. ಅದಂಗಂತ್ರಿ ನೀವು ನೋಡಿರೇನು ತೋರಿಸಿಲ್ಲ ಅಂತನಕಂದ್ರೆ, ತೋರಿಸಿಲ್ಲ ಅಂತ ಅನ್ನೋದಕ್ಕೆ ಸಾಕ್ಷಿ ನಾವು ಹುಟ್ಟಿ ಬಂದಿದ್ದೆ ಸಾಕ್ಷಿ. ಹಿಂದಿನ ಜನ್ಮದಲ್ಲಿ ತೋರಿಸಿದ್ರು, ಆ ದಾರಿ ಬರೀ ತೋರಿಸೋದಷ್ಟೇ ಅಲ್ಲ, ಅವ್ರದಷ್ಟೇ ತಪ್ಪಲ್ಲ. ತೋರಿಸಿ ಆ ದಾರಿ ನೀನು ನಡೆದಿದ್ರೆ ನಾವೆಲ್ಲರೂ ಇಲ್ಲಿ ಹುಟ್ಟಿ ಬರ್ತಿದ್ದಿಲ್ಲ. ಅಂದರೆ ಹಿಂದಿನ ಜನ್ಮಾಂತರದಲ್ಲಿ ಈ ದಾರಿನೇ ಗೊತ್ತಿಲ್ಲದೆ ಕಾಡಿನಲ್ಲಿ ದಾರಿಯನ್ನು ಹಿಡಿದು ಊರನ್ನು ಸೇರುವ ಪ್ರಯತ್ನ ಮಾಡಿದಂತೆ ವ್ಯರ್ಥ ಫಲ ಆಯಿತು. ಈಗ ಅಂಥ ದಾರಿಯನ್ನು ನಾನು ಕಾಣದೆ ಜನ್ಮಾಂತರದಲ್ಲಿ ಅಡವಿಯಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಾಡಿವಲ್ಲ, ಅದರಂತೆ ಇಲ್ಲಿ ಕೂಡ ಜನನ ಮರಣ ರೂಪ ಮೃತ್ಯುವಿನಲ್ಲಿ ಆ ಜನ್ಮದಿಂದ ಈ ಜನ್ಮಕ್ಕೆ, ಈ ಜನ್ಮದಿಂದ ಆ ಜನ್ಮಕ್ಕೆ ತಿರುಗಾಡದಾಯ್ತೀವಿನ ಅವನು ಅರಣ್ಯದಲ್ಲಿ ಊರೇ ಮುಟ್ಟಲಿಲ್ಲ. ಯಾಕೆ ದಾರಿನೇ ಇಲ್ಲ, ಪಾರಾಗ ದಾರಿನೇ ಇಲ್ಲ ಅಂದರೆ ಊರು ಹೆಂಗೆ ಮುಟ್ತಾನ? ಹಂಗೆ ಅರಣ್ಯದಲ್ಲಿ ಸತ್ತೋದಿಲ್ಲ. ಅದೇ ರೀತಿಯಾಗಿ ನಾನು ಕೂಡ ಈ ಒಂದು ಜನನ ಮರಣ ರೂಪ ಅರಣ್ಯದಲ್ಲೇ ಸುತ್ತಾಡಿ ನನ್ನ ನಿಜದ ಸ್ವರೂಪವನ್ನು ಕಾಣದೇ ಇದ್ದೆ. ಅಂಥ ಸಂದರ್ಭದಲ್ಲಿ ನನಗೆ ಜ್ಞಾನೋಪದೇಶವನ್ನು ಮಾಡಿ, ಅಂಥ ಸಮಯದಲ್ಲಿ ಮಾಡಿದಲ್ಲ. ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡ್ತಾರ ಅವರೇ ನಮ್ಮ ಬಂಧುಗಳು ನೋಡ್ರಿ. ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡೋರು ಇರಬೇಕು. ಅದು ಪ್ರಪಂಚಿಕವಾಗಿ ಆದರೂ ಕೂಡ ಅದನ್ನು ಉತ್ತಮ, ಆದರೆ ಇದು ಮಾತ್ರ ಉತ್ತಮೋತ್ತಮ ಕಾರ್ಯ. ಇದು ಉತ್ತಮೋತ್ತಮ ಕಾರ್ಯ. ಅದರಿಂದ ನಿನಗೆ ದೇಶಿಕೋತ್ತಮ ಎಂಬ ನಾಮ ಬಂತು. ತತ್ವ ಉಪದೇಶವನ್ನು ಮಾಡಿ ಮುಕ್ತಿ ಮಾರ್ಗವನ್ನು ತೋರಿಸುವಂಥ ವ್ಯಕ್ತಿಗಳಿಗೆ ದೇಶಿಕೋತ್ತಮ ಅಂತ ಹೆಸರು ಬಂದದ. ನೀನು ಕೃಪಾ ಅವಲೋಕನದಿಂದ ನನ್ನನ್ನು ಕುರಿತು ಹೆಂಗೆ ಹೋಗ್ಬೇಕಪ್ಪ ಈ ಅರಣ್ಯದಿಂದ ಅಂತ ಕೇಳಿದವನಿಗೆ ದಾರಿಯನ್ನು ತೋರಿಸಿದವನು ಉಪಕಾರ ಅಲ್ಲ. ಅದರಂತೆ ಈ ಜನನ ಮರಣ ಭವ ಅರಣ್ಯದಿಂದ ದಾಟುವುದು ಹೇಗೆ ಅಂತ ವ್ಯಸನದಲ್ಲಿ ಇದ್ದೆ ನಾನು. ಆ ವ್ಯಸನ ಯಾರಿಗಾದಂದರೆ ಸಾಮಾನ್ಯರಿಗೆಲ್ಲ. ಅಲ್ಲಿ ಹಿಂದಿನ ಜನ್ಮದಲ್ಲಿ ಮಲವಿಕ್ಷೇಪ ದೋಷವನ್ನು ಕಳೆದುಕೊಂಡು ಅಂತಃಕರಣ ಶುದ್ಧವುಳ್ಳವನಾಗಿ ಆವರಣ ದೋಷವೊಂದನ್ನೇ ಇಟ್ಟುಕೊಂಡು ಗುರು ಶೋಧನೆಯನ್ನು ಮಾಡಿ ಗುರುವಿಗೆ ಶರಣಾಗತನಾಗಿ ಅಂಥ ಕೃಪಾಕರಣ ದೃಷ್ಟಿಗೆ ನಾವು ಬಿದ್ದಾಗ ಅವರ ಕರುಣೆಯಿಂದ ನಮಗೆ ಬೋಧಿಸಿದಾಗ ಮಾತ್ರ ಇದು ಸಾಧ್ಯ. ಹಾಗಾಗಿ
ನೀನು ನಿಜವನ್ನು ಹೇಳಿದ ಕಾರಣ ನಾನು ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಸ್ವರೂಪನಾದೆ. ನಾವೆಲ್ಲರೂ ಏನಾಗಿವೆ ಈಗ? ಬ್ರಹ್ಮ ಸ್ವರೂಪನೇ. ಅದು ನಿಶ್ಚಯ ಆಗ್ತದೋ ಬಿಡ್ತದೋ ಅದು ಎರಡನೇ ಮಾತು. ಅರ್ಥಜ್ಞಾನ ಅಂತ ಆಗ್ಯದಲ್ಲ ಈಗ. ಅರ್ಥಜ್ಞಾನ ಆದಮೇಲೆ ಹೋಗೋದು ಬಿಡೋದು ಅವ್ರವ್ರಿಗೆ ಬಿಟ್ಟದ್ದು. ಅದರಲ್ಲಿ ಎರಡು ಮಾತನಿಲ್ಲ, ಎರಡು ಮಾತು ಹೇಳೋಕ್ಕೂ ಬರೋದಿಲ್ಲ. ಆದರೆ ನಾನು ಹೇಗೆ ಸಂಸಾರಿಯಾಗಿ, ಸಂಸಾರ ಅಂದ್ರೇನು? ನಾನು ಒಬ್ಬ ಯಾವ ನೀರಿನಲ್ಲಿ ಕಪ್ಪೆ ಮೀನು ಹುಟ್ಟಿದಂತೆ, ಸಗಣಿಯಲ್ಲಿ ಹುಳಗಳು ಹುಟ್ಟಿದಂತೆ ನಾನು ಕೂಡ ಈ ಲೋಕದಲ್ಲಿ ಈ ದೇಹವನ್ನು ತೊಟ್ಟು ಹುಟ್ಟೋದು ಮತ್ತು ಸಾಯೋದು, ಹುಟ್ಟೋದು ಸಾಯುವುದು, ಇದೇ ನನ್ನ ಕರ್ತವ್ಯ ಅದ. ಇದರಿಂದ ಬೇರೆ ಏನೂ ಇಲ್ಲ. ಹುಟ್ಟೋದು ಸಾಯೋದೇ ಇದು ಧರ್ಮ ಅಂತ ನಾನು ಹುಡುತ್ತೇನೆ, ನಾನು ಸಾಯ್ತೇನೆ ಅಂತ ಭ್ರಾಂತಿ ಆಗಿತ್ತು. ಹೇ ಗುರುವೇ, ಇದು ಆ ಭ್ರಾಂತಿ ನಿವೃತ್ತಿ ಆದದ್ದು ನಿನ್ನ ಮಹಿಮೆಯಿಂದ ಅಂದರು. ನಿನ್ನ ಮಹಿಮೆ ಕೃಪೆಯಿಂದ ಅಂತ. ಅದಕ್ಕೆ ಅಂಥ ಮಹಿಮಾ ಪುರುಷರು ಏನಾದರೂ ಹಿಂದಿನ ಜನ್ಮದ ಪುಣ್ಯ ಫಲದಿಂದ ಏನಾದರೂ ಈ ಲೋಕದಲ್ಲಿ ಅಂತಪ್ಪ ಶಿಷ್ಯರಿಗೆ ಸಿಕ್ಕದ್ದಾದರೆ ಏನಾಗದಂದ್ರೆ ಮಹಾತ್ಮರವರು ಮುಂದೇನು ಹೇಳ್ತಾರೆ ಅವರು? ಶಿವ ಸಾಮಾನ್ಯವಲಿಸುವುದು ಏನಾಗದು ಅಗಾದೇನಾದಂತ. ಅಲ್ಲಿ ಜಗತ್ತು ಎಷ್ಟು ಅಜ್ಞಾನದಾಗ ಅದ. ನಮಗೆ ನಿಮ್ಮೆಲ್ಲರಿಗೆ ಅಗಾಧ ಏನಾದಂತ ಗೊತ್ತಾದದ್ದು ಯಾವಾಗ? ಗುರುನಾಥನ ಮಹಿಮೆಯಿಂದ. ಇಲ್ಲಾಂದ್ರೆ ನಮಗನ ಏನು ಗೊತ್ತಾಗ್ತಿತ್ತು? ಹೀಗೆ ಶಿಷ್ಯ ಗುರುಗಳನ್ನು ಕುರಿತು ಶರಣು ಗುರುಕುಲ ಭಾನು ಶರಣು ನತ ಸುರಧೇನು ಶರಣು ನಿಮಗಾನು ಪರನಿಲ್ಲ ಇನ್ನೇನು ಶರಣು ಮಿಗೆ ಶರಣು ಶರಣು ಗುರುವರಿಯ ಅಂದರು. ಎಷ್ಟು ಶಬ್ದಗಳಲ್ಲಿ ಅನುಭವ ತುಂಬಿ ಇಲ್ಲಿ ಶರಣು ಅಂತ ಶಬ್ದವನ್ನು ಬಳಸ್ತಾರೆ. ಶರಣು ಅಂದರೆ ನಿನಗೆ ನನ್ನ ನಮಸ್ಕಾರಗಳು. ಮೊದಲೇದು ನಮಸ್ಕಾರಗಳು. ಅದು ಹೇಗಿರಬೇಕು ನಮಸ್ಕಾರ ಅಂದರೆ, ಶಿಶುವಿಗೆ ತಾಯಿಯ ಹಾಲನ್ನು ಕುಡಿಬೇಕಂತ ಆತುರದಿಂದ ಹೆಂಗೆ ಎಲ್ಲವನ್ನು ಮರೆತು ಅಳುತ್ತದ, ಅದೇ ಪ್ರಕಾರವಾಗಿ ಶಿಷ್ಯನಿಗೆ ಇಹ ಪರ ಭೋಗದ ಆಸೆಯನ್ನು ಮರೆತು ತನ್ನ ಬ್ರಹ್ಮ ಆನಂದವನ್ನು ಪಡೆಯಬೇಕು ಅನ್ನುವಂಥ ಒಂದೇ ಇಚ್ಛೆ ಅದ. ಮಗುವಿಗೆ ಏನನ್ನು ಇಚ್ಛೆ ಅದನ್ನು ಬೇರೆ ಏನೊಂದಿಲ್ಲ. ಅದರಂತೆ ಇಲ್ಲಿ ಶಿಷ್ಯನಿಗೆ ಕೂಡ ಏನೊಂದು ಇಲ್ಲದೆ ಶರಣು ಹೋಗಿ ಗುರುಕುಲ ಭಾನು ಅಂದರು. ಗುರುಕುಲಕ್ಕೆ ಭಾನು ಅಂದರೆ ಸೂರ್ಯ. ಆಕಾಶಕ್ಕೆ ಹೇಗೆ ಸೂರ್ಯ ಕಮಲಗಳ ಸಮೂಹಕ್ಕೆ ಬಂಧುವಾಗಿರುವಂತೆ, ಭೂಮಿ ಮೇಲೆ ಹುಟ್ಟಿದಂಥ ಕಮಲ ಅದಲ್ಲ, ಕಮಲದ ಕುಲಗಳಿಗೆ ಬಂಧು ಅಂದರು. ಸೂರ್ಯ ಕಮಲಕ್ಕೆ ಸೂರ್ಯ ಬಂಧು. ಅವರಿಗೆ ನಾವು ಯಾರು ಬಂಧು ಅಲ್ಲ, ಬಾಂಧವರಲ್ಲ, ಯಾರು ಬಂಧು ಬಾಂಧವರಲ್ಲ, ಸೂರ್ಯನೇ ಬಂಧು ಬಾಂಧವ. ಯಾಕಂದರೆ ಆ ಸೂರ್ಯ ಹೇಗೆ ಆಕಾಶಕ್ಕೆ ಆತ ಶೋಭೆಯನ್ನು ತಂದು ಭೂಲೋಕದ ಕಮಲಗಳಿಗೆ ಬಂಧುವಾಗಿರುವಂತೆ ನೀನು ಗುರು ಕುಲಗಳಿಗೆಲ್ಲ ಸೂರ್ಯನಾಗಿರುವೆ ಎಂದು. ಕಮಲಕ್ಕ ಸೂರ್ಯ, ಗುರುಕುಲಕ್ಕೆ ಸೂರ್ಯ ಗುರು ಅಂದ್ರೆ ವಿಚಾರ ಮಾಡ್ರಿ.
ಗುರುಕುಲಗಳು ಬಹಳ ಅವ. ಎಷ್ಟೇ ಗುರುಕುಲಗಳು ಇರಬಾರ್ದಂತ ಹೇಳಂಗಿಲ್ಲ ಇಲ್ಲಿ. ಆದರೆ ನಿನ್ನಿಂದಲೇ ಗುರುವರ್ಗವು ತೋರುತ್ತಿರುತ್ತದೆ. ಸೂರ್ಯ ನಿನ್ನಿಂದ ಕಮಲ ಅರಳುತ್ತಿರುತ್ತವೆ, ಹರಡ್ತಾವಿಲ್ಲ? ಅದರಂತೆ ಹೇ ಗುರುವೇ, ನಿನ್ನಿಂದಲೇ ಗುರುವರ್ಗ ತೋರುತ್ತಿದೆ. ಗುರುವರ್ಗ ಅಂದರು. ಅದಕ್ಕೆ ಉದಾಹರಣೆ ಸಾಕಷ್ಟು ಪ್ರಮಾಣಗಳು ಉಂಟು. ಅದೇ ಸದ್ಗುರು ಬಸವಾನಂದರಿಗೆ ಶಿವಪುತ್ರ ಮಹಾಸ್ವಾಮಿಗಳು ಯಾವ ಬೋಧನೆಯನ್ನು ಮಾಡಿದರೋ ಆ ಬೋಧದಿಂದ ಅಂತಪ್ಪ ಮಹಾತ್ಮ ಎಲ್ಲ ಕಡೆ ಸಂಚಾರವನ್ನು ಮಾಡಿ ಖೇಮಲಾಪುರ ಆದಿಯಾಗಿ ನೇರಮಾನವಿ, ಬಾಚವಾರ ಮತ್ತು ಹೊಸಳ್ಳಿ ಎಲ್ಲ ಮಠಗಳು ಅಷ್ಟೇ ಅಲ್ಲದೆ ಅತ್ಯಂತ ಹೆಚ್ಚಿನ ಉಪಕಾರವನ್ನು ಮಾಡಿ ಹೇಳಿದ್ದು ನಮ್ಮ ಶಕ್ತಿನಗರದಲ್ಲಿ ನಾವು ಕೇಳಿವಿ, ನೀವು ಕೇಳಿವಿ. ಅಂಥ ಶಿವಪುತ್ರ ಮಹಾಸ್ವಾಮಿಗಳು ಕಾರಣ ಆದರೂ ಗುರುವರ್ಗ ಬೆಳೆಯೋದಕ್ಕೆ. ಬಸವಾನಂದಂಥ ಮಹಾಸ್ವಾಮಿಗಳು ಎಷ್ಟೋ ಜನ ಆಗಿ ಹೋದರು, ಆ ವರ್ಗ ಬೆಳೀತಿಲ್ಲ. ಆ ಬಸವಾನಂದರಿಂದ ಮತ್ತೆ ವರ್ಗ ಬೆಳೀತಿಲ್ಲ. ಸಿದ್ಧಲಿಂಗ ತಾತನವರು ಬೆಳೆಸಿದರು. ಮತ್ತು ನೀರ್ಮಾನವಿಯಲ್ಲಿ ಎಷ್ಟೋ ಜನ ನಮ್ಮ ಯಲ್ಲಾಲಿಂಗ ಮಹಾರಾಜರು ಮೊದಲು ಮಾಡಿಕೊಂಡು ಇನ್ನು ಅನೇಕ ಶಂಕರಣ್ಣ ಶಾಸ್ತ್ರಿಗಳು, ನರಸಣ್ಣ ಶಾಸ್ತ್ರಿಗಳು, ಈಗ ಪ್ರಚಲಿತ ನರಸಣ್ಣ ಸಹಕಾರ ಮೊದಲಾದವರು ಕೂಡ ಈ ವರ್ಗ ಬೆಳೆದದ ಅಂದರೆ ಯಾರಿಂದ ಬೆಳೆದದ? ಗುರುಕುಲ ಭಾನು ಅಂಥ ವೇದಾಂತ ಸಾಮರ್ಥ್ಯವುಳ್ಳವರಿಂದ ಇದು ಅರಳ್ತಾವ. ಇಲ್ಲಾಂದ್ರೆ ಎಲ್ಲ ಮುಚ್ಚೋತಿದ್ದೀವು. ಹೀಗೆ ಇಂಥ ನಿನಗೆ ನನ್ನ ನಮಸ್ಕಾರವಿರಲಿ ಅಷ್ಟೆ. ಅಲ್ಲಿ ಮೈತ್ರಾದೇವಿ ಶರಣೆಂಬುದಲ್ಲದೆ ಪೆರತೇನುಂಟು ಮಹರ್ಷಿಗಳಂದರು. ಮುನಿಗಳೇ, ನೀವು ಕೊಟ್ಟಂಥ ಭಾಗ್ಯ ಏನದ, ಅದಕ್ಕೆ ನಾನು ಪ್ರತಿಯಾಗಿ ಏನನ್ನ ಕೊಡುವ ವಸ್ತು ಇದೆ ಏನಂದರೆ ಈ ಲೋಕದಲ್ಲಿ ಇಲ್ಲ. ನರಕಂತೂ ಬಿಡನ್ರಿ, ಸ್ವರ್ಗಲೋಕದಲ್ಲಿ ಇಲ್ಲ, ಬ್ರಹ್ಮಲೋಕದಲ್ಲಿ ಇಲ್ಲ, ವಿಷ್ಣು ಲೋಕದಲ್ಲಿ ಇಲ್ಲ, ವೈಕುಂಠದಲ್ಲಿ ಇಲ್ಲ. ಇದ್ದಿದ್ದಾದರೆ ನಾನು ಏನಾದರೂ ಕಷ್ಟಪಟ್ಟು ಅದನ್ನು ತಂದು ನಿಮಗೆ ಪಾದಕ್ಕೆ ಅರ್ಪಿಸ್ತಿದ್ದೆ. ಭೂಲೋಕದಲ್ಲಿ ಯಾವುದೂ ವಸ್ತೇ ಇಲ್ಲ ಅಂದಾಗ ನಾನು ಏನು ಕೊಡಬಲ್ಲೆ? ಅದಕ್ಕೆ ಶರಣೆಂಬುದಲ್ಲದೆ ಪೆರತೇನುಂಟು. ನಿನಗೆ ನಮಸ್ಕಾರ ಅಂತ ಅಷ್ಟೇ ಹೇಳಬೇಕು, ಮತ್ತೇನಿಲ್ಲ ಅಂತ. ಅದಕ್ಕಿಂತ ದೊಡ್ಡದೂ ಏನಿಲ್ಲ ಅಂತ. ಹಾಗಾಗಿ ಅಜ್ಞಾನವಶದಿಂದ ನಾನು ನಿಮಗಿಂತ ಬೇರೆಯಾಗಿದ್ದೆ. ಮೊದಲು ಅಜ್ಞಾನವಶದಿಂದ ನಾನು ಬೇರೆಯಾಗಿದ್ದೆ, ನೀನು ಬೇರೆಯಾಗಿದ್ವಿಲ್ಲ. ನಾನು ನೀನೆಂಬ ಭೇದ ಇತ್ತಲ್ಲಿ, ಯಾವಾಗ ಅಜ್ಞಾನ ಕಾಲದಲ್ಲಿ. ಈಗೇನಾಯಿತು? ನಾನು ನೀನು ಒಂದನ್ನಂಗಾಯ್ತು ನೋಡು. ಕರ್ಣನಿಗೆ ಕುಂತಿದೇವಿ ಧರ್ಮ ಮೊದಲಾದವರು ಬೇರೆ ಅಂತಲೇ ತಿಳ್ಕೊಂಡ. ಬೇರೆ ಅಲ್ಲ, ಮತ್ತೆ ಒಂದೇ ಅಂತ ತಿಳ್ಕೊಂಡಿದ್ರೆ ಅಣ್ಣ ತಮ್ಮರ ಜೊತೆ ಯುದ್ಧ ಯಾಕೆ ಮಾಡ್ಕೋತಿದ್ದ? ಅವನು ಬೇರೆ ಅಂತಲೇ ತಿಳ್ಕೊಂಡಿದ್ದ. ನಿಜವಾಗಿಯೂ ಅವನು ರಾಧಾ ಪುತ್ರ ಅಲ್ಲಲ್ಲ, ಕುಂತಿ ಪುತ್ರನಿದ್ದ. ತನ್ನ ತಾಯಿಯ ಮೂಲವನ್ನು ತಿಳಿಯದೆ ಅಜ್ಞಾನವಶವಾಗಿ ಏನು ಮಾಡಿದ ಅಂದರೆ ಅವರ ವಿರುದ್ಧವಾಗಿ ಯುದ್ಧವನ್ನು ಮಾಡಿದ ನೋಡ್ರಿ. ಕೊನೆಗೆ ತನ್ನ ನಿಜ ಸ್ವರೂಪದ ಜ್ಞಾನ ಆದಾಗ ನಾವು ನೀವು ಒಂದೇ ಅನ್ನಿಲ್ಲ. ಮೊದಲು ಬೇರೆ ಆಗಿದ್ದ ಅಜ್ಞಾನವಶ, ಜ್ಞಾನ ಆದ ಮೇಲೆ ನಾವು ನೀವು ಒಂದೇ. ಅದರಂತೆ ನಾನು
ಬೇರೆ ಅಂತ ತಿಳಿದಿದ್ದೆ. ಈಗ ನಿನ್ನ ದಯಾ ಅವಲೋಕನದಿಂದ ಪರನಲ್ಲ, ನಾನು ನಿನಗಂತ ಬೇರೆ ಅಲ್ಲ ನೋಡು. ಕಾರಣ ಹೇಳಿದ, ಇಲ್ಲಪ್ಪ ಬೇರೆ ಅಲ್ಲ, ನಾವು ನೀವು ಒಂದೇ. ಯಾವಾಗ? ಉಪದೇಶ ಆದಾಗ. ಅದರಂತೆ ನೀನು ಬರೇ ಮೋಕ್ಷವಷ್ಟಲ್ಲದೆ ಭೋಗ ವಾಂಛಿತಾರ್ಥವನ್ನು ಕೊಡುವುದರಿಂದ ನಿನ್ನಲ್ಲಿ ಎಂಥ ಶಕ್ತಿ ಆದಂದರೆ ಭೋಗ ಆಪೇಕ್ಷೆಯುಳ್ಳಂಥವರಿಗೆ ಭೋಗವನ್ನು ಕೊಡ್ತಿದ್ದಿ, ಇನ್ನು ಬೇರೆ ಬೇರೆ ಆಪೇಕ್ಷೆಯುಳ್ಳಂಥ ಎಲ್ಲ ಜನರಿಗೆ ಬೇಡಿದ್ದನ್ನು ನೀಡುವಂಥ ಕಾಮಧೇನು ಕಲ್ಪವೃಕ್ಷ ನೀನಾಗಿದ್ದಿ. ಕಾಮಧೇನು ಹೌದು, ಕಲ್ಪವೃಕ್ಷನೂ ಹೌದು. ಹಾಗಾಗಿ ಈಗ ನಿನ್ನ ದಯಾ ಅವಲೋಕನದಿಂದ ನಾನು ನಿನ್ನ ಸ್ವರೂಪನೇ ಆಗಿರುವೆ. ನಾನು ನಿನ್ನ ಸ್ವರೂಪ, ನೀನು ನನ್ನ ಸ್ವರೂಪ. ನಿನ್ನ ಸ್ವರೂಪ ಏನಾದಲ್ಲ ಅದು ನನ್ನ ಸ್ವರೂಪಕ್ಕಿಂತ ಭಿನ್ನ ಇಲ್ಲೀಗ. ಗುರುವೇ, ನಿನ್ನ ದೇಹ ಭಿನ್ನ ಅದ, ನಿನ್ನ ಮನಸ್ಸು ಭಿನ್ನ ಇರಬಹುದು, ತತ್ವಗಳ ಭಿನ್ನತೆ ಇರಬಹುದು, ತತ್ವಗಳ ಧರ್ಮಗಳು ಭಿನ್ನ ಇರಬಹುದು. ಆದರೆ ನಿನ್ನ ಸ್ವರೂಪ ಏನದ, ನನ್ನ ಸ್ವರೂಪಕ್ಕಿಂತ ನಿಂದೇ ಬೇರಿಲ್ಲ ಅಂದ ಶಿಷ್ಯ. ಬೇರೆ ಇಲ್ಲಪ್ಪ. ಆ ಕಾರಣದಿಂದ ನಮ್ಮ ನಿಜ ಸ್ವರೂಪವು ಒಂದೇ ಆಗಿದೆ, ದೇಹ ಬೇರೆ ಆಗಿದೆ. ದೇಹ ಬೇರೆ ಬೇರೆ ಆದಲ್ಲ, ಗುರುವಿನ ದೇಹನೇ ಬೇರೆ, ಶಿಷ್ಯರ ದೇಹನೇ ಬೇರೆ, ಅದರ ಸ್ವರೂಪ ಒಂದೇ ಆಗಿದೆ. ಆದ್ದರಿಂದ ಇಲ್ಲಿ ಕೊಡುವವರಾರು, ತೆಗೆದುಕೊಳ್ಳುವವರಾರು? ಕೊಡಬೇಕಂತ ವಿಚಾರನು ಬಂತಂತ ಇಟ್ಕೋ, ಕೊಡೋರು ಯಾರು, ತಗೊಳ್ಳೋರು ಯಾರು? ಇಲ್ಲಿ ಇಬ್ಬರು ಇದ್ದಾಗ ಕೊಡುವ ತಗುವ ವ್ಯವಹಾರ ನಡೀತದ, ಒಬ್ಬರಲ್ಲೇ ವ್ಯವಹಾರ ನಡೆಯಂಗಿಲ್ಲ. ಅಂಗಡಿ ಆದಂದರೆ ಅಲ್ಲಿ ಅಂಗಡಿಗೆ ಬರೋರು ಮಾರೋರು ಇದ್ದರೆ ವ್ಯವಹಾರ ನಡೀತದ. ಒಬ್ಬನ ಕೊಡ್ತಾನೆ, ಒಬ್ಬನ ತಗೊಂತಾನೆ. ಇದರಂತೆ ವಿಚಾರ ಮಾಡಿದರೆ ಪ್ರತಿಯೊಂದು ವ್ಯವಹಾರ ನಡಿಬೇಕಾಗಿದ್ರೆ ದ್ವೈತದಲ್ಲಿ ನಡೀತದ, ದ್ವೈತ. ಆದರೆ ಈಗ ನಾನು ಬೇರೆಲ್ಲ, ನೀನು ಬೇರೆಲ್ಲ, ಒಂದೇ ಅಂದಾಗ ಯಾರು ಕೊಡಬೇಕು, ಯಾರು ತಗೋಬೇಕಪ್ಪ? ಹಾಗಾಗಿ ಇನ್ನೇನು ನಾನು ಕೊಡುವುದು, ನೀನು ತೆಗೆದುಕೊಳ್ಳುವುದು ಅಂತ ಇಲ್ಲಿ ಶರಣು ಗುರುವರಿಯ ಅಂತ ಮತ್ತೆ ಅನಂತ ಅನಂತ ನಮಸ್ಕಾರವನ್ನು ಮಾಡಿ ಶಿಷ್ಯ ಆನಂದ ಸಾಗರದಲ್ಲಿ ಮುಳುಗಿ ಶ್ರೀ ಗುರುಗಳನ್ನು ನಮಸ್ಕಾರವನ್ನು ಮಾಡಿ. ಎಂಥ ನಮಸ್ಕಾರ ಅಂದರೆ ವಿಚಾರ ಮಾಡಬೇಕು, ದೀರ್ಘದಂಡಂಚ ಅಂತ. ಗುರುಗಳಿಗೆ ಸಲ್ಲುವುದು ಯಾವುದು? ದೀರ್ಘದಂಡ ಅಂದರು. ಇಲ್ಲರೇ ನಾವು ಮಾಡಂಗಿಲ್ಲ ಮತ್ತು ನಡೀತದ ಅಂದರೆ ಎಂಜಿಲ್ ನಮಸ್ಕಾರ ಮಾಡವ ನೀನಂತ. ನೀನು ಎಂಜಿಲ್ ನಮಸ್ಕಾರ ಮಾಡವ. ಹಣೆ ಹೆಚ್ಚು ಮಾಡಿದ್ದಿ, ದೇವರಿಗೆ ಎಂಜಲಾಗ್ಯದ. ಹಣೆ ಹೆಚ್ಚು ಮಾಡಿದ್ದಿ, ಅತ್ತೆ ಮಾವಿಗೆ ಎಂಜಲಾಗ್ಯದ. ಕೈ ಮುಗಿದು ಮಾಡಿದ್ದಿ, ಕೈಯಂತೂ ಭಾಳ ಎಂಜಲಾಗ್ಯದ. ಮತ್ತು ಯಾವ ನಮಸ್ಕಾರ ಶ್ರೇಷ್ಠ ಅಂದರೆ ಕೇಳಿದ ತಕ್ಷಣ ಎಲ್ಲರೂ ಅದನ್ನೇ ಮಾಡ್ಬೇಕಂತ ತಿಳ್ಕೊಬೇಡ್ರಿ. ವಿಚಾರ ಭಾವದಲ್ಲಿದ್ದರೆ ಸಾಕು. ಭಾವದಲ್ಲಿ ಅಷ್ಟು ಮಹತ್ವ ಆದಂಥ. ಮತ್ತು ಎಂಜಿಲ್ ನಮಸ್ಕಾರ ಹಂಗಲ್ಲವು. ಆ ಕಾರಣಕ್ಕಾಗಿ ಇಲ್ಲಿ ಉತ್ತಮಂಗೆ ದೀರ್ಘದಂಡಂಚ ಅಂತ ಹೇಳಿದಂತೆ ಶಿಷ್ಯನು ಗುರುವಿಗೆ ನಮಸ್ಕರಿಸಿ ಮುಂದೆ ತಂದೆ ಚಿತ್ತೈಸು. ತಂದೆ ಅಂದರೆ ಹೇ ಗುರುವೇ. ಎಂಥ ತಂದೆ ಅಂದರೆ ಲೋಕದ ತಂದೆ ಆದವರು ತಂದು ಬಿಟ್ಟು ಹೋದರು, ಹುಟ್ಟಿಸೋದ್ರು. ಭವಕ್ಕೆ ತಂದವರು ಬಹಳ ಮಂದಿ ತಂದೆ ಆಗಿ ಹೋಗ್ಯಾರ.
ಭವಕ ಬರಲಾರದಂತೆ ಮಾಡಿದವನು ಯಾರ? ಆತ ಗುರು ತಂದೆ. ಹುಟ್ಟಿಸಿದವರು ತಂದೆ ಇಲ್ಲಂತಲ್ಲ, ಹುಟ್ಟಿಸಿದವರನ್ನ ತಿರುಗಿ ಹುಟ್ಟಲಾರ್ದಂಗೆ ಸಾಯಲಾರ್ದಂಗೆ ಮಾಡೋದೇನದ ಅದು ಗುರು ತಂದೆ. ಹುಟ್ಟಿಸೋರು ಭಾಳ ಮಂದಿ ಯಾರ, ಸಾಯಲಾರ್ದಂಗೆ ಮಕ್ಕಳನ್ನ ಸಾಯಲಾರ್ದಂಥವ್ರನ್ನ ಯಾರನ್ನ ಹುಟ್ಟಿಸ್ಯಾರೇನು? ಅದು ಗುರು ತಂದೆ. ಚಿತ್ತೈಸು ಅಂದ್ರೇನು? ನಾನು ಹೇಳುವುದನ್ನು ಏಕಾಗ್ರದಿಂದ ಆಲಿಸು. ಗುರುವಿಗೆ ಹೇಳ್ತಾರೆ ಶಿಷ್ಯ. ಹೆಂಗಂದ್ರೆ ಫಲವಂದದಿಂದ ಎನ್ನನ್ನೇ ಕುಂದಿಲ್ಲದಿರ್ಪ ನಿಜ ಪರಬ್ರಹ್ಮ ಅಹುದೆಂದು ಬೋಧಿಸಿದ್ರಿ ಒಲವಿಂದೆ. ನನ್ನ ನೀವು ಬಹಳ ಕೃಪೆಯಿಂದ ಯಾವುದೋ ಜನ್ಮದ ಪುಣ್ಯದ ಫಲದಿಂದ ನನಗೇನು ಮಾಡಿದ್ರಿ ಅಂದರೆ ನಿಜ ಪರಬ್ರಹ್ಮ ಅಹುದೆಂದು. ನೀನು ನಿಜ ಪರಬ್ರಹ್ಮ. ಇಲ್ಲಿ ನಿಜ ಪರಬ್ರಹ್ಮ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಪರಬ್ರಹ್ಮ ಅಂತಾರ. ಇಲ್ಲಿ ನಿಜ ಅಂತ ಯಾಕೆ ಹಾಕಿದ್ರು? ಬರೀ ಪರಬ್ರಹ್ಮ ಅಂತ ಅನ್ಬೋದಾಗಿತ್ತಲ್ಲ. ಅಲ್ಲಿ ವಿಚಾರ ಇಟ್ಟರ ಮಹಾತ್ಮ. ಮತ್ತೆ ಎಲ್ಲಿಗೆ ಹೋಗ್ಬೇಕು? ಗುರುವಿನಲ್ಲಿಗೆ ಹೋಗ್ಬೇಕು. ಏನಪ್ಪ ಎಲ್ಲ ಪರಬ್ರಹ್ಮ ಪರಬ್ರಹ್ಮ ಅಂದರು, ಇಲ್ಲಿ ನಿಜ ಪರಬ್ರಹ್ಮ ಅಂತಾರ, ಮತ್ತೆ ಇದೆ ಹೆಂಗ ಅಂತ ಆ ಪ್ರಶ್ನೆ ಇರಲಿ. ನೀನು ನನಗೆ ಹಲವು ಬಗೆಯಿಂದ ಶ್ರುತಿ ಯುಕ್ತಿ ಅನುಭವಗಳನ್ನು ಹೇಳಿ ನನ್ನ ಅಜ್ಞಾನವೆಂಬ ಕಾರ್ಗತ್ತಲೆಯನ್ನು ಕಳೆದು ದೇಶ ಕಾಲ ವಸ್ತು ಪರಿಚ್ಛಿನ್ನಗಳಿಂದ ರಹಿತವಾದ ಪರಿಪೂರ್ಣ ಪರಬ್ರಹ್ಮನೆಂದೇ ಬೋಧಿಸಿದಿರಿ. ಎಂಥ ಬ್ರಹ್ಮನೇನು? ಪರಿಪೂರ್ಣ ಪರಬ್ರಹ್ಮ. ಅದರಿಂದ ನನಗೆ ಜನನ ಮರಣ ರೂಪ ಸಂಸಾರ ಸಾಗರವನ್ನು ದಾಟಿದನು. ಫಲವಂದದಿಂದೆ ಎನ್ನಗೆ ಅಂದ್ರೆ ನೋಡ್ರಿ, ಫಲವು ಅಂದ ಅಂದ್ರೇನು? ಅದೇ ಶ್ರುತಿ ಯುಕ್ತಿ ಸ್ವಾನುಭಾವ. ಬರೀ ಶ್ರುತಿ ಪ್ರಮಾಣ ಕೊಟ್ಟರು, ಯುಕ್ತಿ ಇಲ್ಲಾಂದರೆ, ಯುಕ್ತಿ ಇತ್ತು ಶ್ರುತಿ ಪ್ರಮಾಣ ಇತ್ತು ಸ್ವಾನುಭಾವ ಇಲ್ಲಾಂದರೆ ಅದನ್ನು ಕೆಲಸ ಕೊಡೋಂಗಿಲ್ಲ. ಅದಕ್ಕೆ ಮುಪ್ಪೂರಿ ಅಂತಾರೆ. ಹಗ್ಗ ನೇಯ್ಬೇಕಾಗಿದ್ರೆ ಮೊದಲು ರೈತರು 3 ಎಳೆ ಸೇರಿಸಿ ಒಂದು ಹಗ್ಗ ಮಾಡ್ತಿದ್ರು. ಅಂದರೆ ಅದಕ್ಕೆ ಮಿಣಿ ಆಗಲಿ ಹಗ್ಗಕ್ಕಾಗಲಿ 3 ಯಾಕೆ ಮಾಡ್ಯಾರ? ಅದು ಮುಪ್ಪುರಿ ಗಟ್ಟಿ ಇರ್ತದಂತ, ಅದು ಹರಿಯಂಗಿಲ್ಲ ತಿರುಗಿ. ಹಾಗಾಗಿ ಜನ್ಮವನ್ನು ಕಳೆದರೆ ಅದರಿಂದ ನೀನೇ ತಂದೆಯಾಗಿರುವೆ. ನಿಮ್ಮಪ್ಪ ನಲ್ಲಪ್ಪ ಮತ್ತು ಅದಕ್ಕೆ ಯಾಕೆ ತಂದೆ ಅನ್ನಂಗಿಲ್ಲ ಅಂದರೆ, ಆತ ಜನ್ಮಾಂತರದಲ್ಲಿ ನನ್ನನ್ನು ಈ ಜನ್ಮಕ್ಕೆ ತಂದು ರಕ್ಷಣೆ ಮಾಡಿ ತಂದೆನಿಸನು. ಜನ್ಮಕ್ಕೆ ತಂದು ರಕ್ಷಣೆ ಮಾಡ್ಯಾನ. ಆದರೆ ನೀನು ನನಗೆ ಜನ್ಮಕ್ಕೆ ತರದಂತೆ ರಕ್ಷಣೆ ಮಾಡಿದ ನೋಡು, ಜನ್ಮಕ್ಕೆ ತರಲ್ಲ. ಹಾಗಾಗಿ ಶಿಷ್ಯನು ಮತ್ತೆ ಮುಂದುವರೆದು ಸಂದೇಹವಿಲ್ಲದ ಆನಂದು ತದ್ಭಾವದಳು ನಿಂದೆನು, ಅದರಿಂದ ಎನಗಾದ ಸಂತಸವ ಇಂದು ಭಿನ್ನವಿಪೆ ಅವಧರಿಸು ಅಂದರು. ಸಂಶಯವಿಲ್ಲದೆ, ಸಂದೇಹ ಅಂದರೆ ಸಂಶಯ ಅಂದ್ರೆ ಒಂದೇ. ನನಗೆ ಸಂದೇಹವಿಲ್ಲದೆ ಆನು ಕೂಡಿ ತತ್ ಅಂದ್ರೇನು? ಆ ಪರಬ್ರಹ್ಮ. ಆ ಭಾವದಳು ಅಂದರೆ ಪರಬ್ರಹ್ಮ ಸ್ವರೂಪದಲ್ಲೇ ನಿಂದೇನು ಅಂದರೆ ಇರುವೇನು. ಮೊದಲು ಎಲ್ಲಿದ್ದೆ, ಈಗೆಲ್ಲೀನಿ? ಮೊದಲು ಹುಟ್ಟು ಸಾವಿನ ಒಳಗೆ ಇದ್ದು ಸಂಸಾರಿಯಾಗಿದ್ದೆ, ಈಗ ಪರಬ್ರಹ್ಮ ನಾನಾದೆ. ಈ ಕಾರಣದಿಂದ ನನಗೆ ಉಂಟಾದ ಸಂತೋಷ, ನನಗೇನು ಸಂತೋಷ ಆಗ್ಯದಲ್ಲ ಅದು ಇಷ್ಟ ಅಂತ ಹೇಳಕ್ಕೆ ಬರೋಂಗಿಲ್ಲ ಅಂತ. ಯಾಕಂದರೆ ಗುರುವೇ ಶ್ರೀಗುರು ವಚನದಿಂದ ಅಧಿಕ ಸುಧೆ ಉಂಟೆ.
ವಚನ ಉಪದೇಶದ ಅಮೃತದಿಂದ ನನ್ನ ಸಕಲ ಸಂಶಯಗಳು ಕೆಟ್ಟೋದು. ಏನು ಹೇಳಿದೆ ನನಗೆ? ವಚನದಿಂದ ಮಾತಿನಿಂದ ಬಂದಾಗ್ಯದ, ಮಾತಿನಿಂದ ಕೆಡಿಸು ಅಂತ ಹೇಳಿದೆ. ಮತ್ತು ನಿನಗೆ ಮಾತಿನಿಂದ ಆದಂಥ ಬಂದ ಮಾತಿನಿಂದನೇ ಕೆಡಬೇಕು ವಿನ ಇನ್ನೊಂದರಿಂದ ಕೆಡೋಂಗಿಲ್ಲ. ಅದು ಹೆಂಗೆ ಕೆಡ್ತದೆ ಹೇಳ್ರಿ? ಹಾಗಾಗಿ ಎಲ್ಲ ಸಂಶಯಗಳು ಹೋಗಿ ಪರಬ್ರಹ್ಮನೇ ನಾನಿರುವೆನೆಂಬ ನಿಶ್ಚಯವಾಗಿ ನಾನು ಸುಖಿಯಾದೆ. ಯಾವುದ್ರ ಸುಖ ಮಹಾತ್ಮದಾಗಂದ್ರೆ ಉಂಡದ್ದು ತಿಂದದ್ದು ವಿಷಯಾದಿಗಳ ಸುಖದಲ್ಲಿ ಅವ್ರು ಇರಂಗಿಲ್ಲ, ತಮ್ಮ ಸ್ವರೂಪ ಸುಖದಲ್ಲಿರ್ತಾರೆ ಅವರು. ಹಾಗಾಗಿ ಅವರಿಗೂ ನಮಗೂ ಯಾಕೆ ವ್ಯತ್ಯಾಸ ಅಂದರೆ, ಸ್ವರೂಪ ಆನಂದದಲ್ಲಿ ಇರೋರು ಅವರಾದರೂ ವಿಷಯ ಆನಂದದಲ್ಲಿ ಇರೋರು ನಾವು ಅದೀವಿ. ಒಂದು ವಿಷಯ ಏನಾದರೂ ಕೈ ತಪ್ಪಿ ಹೋದರೆ ಅಳಗೆ ಶುರು ಮಾಡಿದ್ವಿ ನಾವು, ಹತ್ತದ್ದೇ. ಹಾಗಾಗಿ ಶಿಷ್ಯನು ತನಗಾದ ಹರ್ಷವನ್ನು ಗುರುಗಳಿಗೆ ತಿಳಿಸಿ ಮತ್ತು ನಾನು ಕರ್ತನೋ ಭೋಕ್ತನೋ ಪೂರ್ಣನು ಅಪೂರ್ಣನು ಭಿನ್ನನು ಅಭಿನ್ನನು ಎಂಬ ಅನೇಕ ಭೇದಗಳು ಹೋಗಿ ನನಗೆ ನಿಶ್ಚಯ ಜ್ಞಾನ ಆಗ್ಯದ. ಆ ಕಾರಣದಿಂದ ಅಹಂ ಬ್ರಹ್ಮಾಸ್ಮಿ ಎಂಬ ನಿಶ್ಚಯ ಜ್ಞಾನ ಏನಾಗಾದ ಕಾರಣ ನನಗೇನಾಯ್ತು ಇವತ್ತಂದರೆ ಸಂತೋಷ ಎಷ್ಟಾಗ್ಯದ. ಅಪುತ್ರನಿಗೆ ಪುತ್ರ ಪ್ರಾಪ್ತಿಯಂತೆ. ರಾಜನಂದ್ರೆ ಭೋಗ ಅವನಿಗೆ ಹೇಳಂಗಿಲ್ಲ ನೋಡು, ಆದರೆ ಮಕ್ಕಳಿಲ್ಲ ಅವನಿಗೆ. ರಾಜನ ಭೋಗ ಅದ, ಭಾಗ್ಯ ಅದ, ಅರಮನೆ ಅಂತಸ್ತು ಎಲ್ಲ ಅದ, ಆದರೆ ಪುತ್ರ ಇಲ್ಲ ಅಂದಾಗ, ಪುತ್ರನೂ ಇಲ್ಲದಂಥ ಮನೆಗೆ ಪುತ್ರನ ಪ್ರಾಪ್ತಿಯಾದಾಗ ಎಷ್ಟು ಸಂತೋಷ ಆಗ್ತದೋ ಅದಕ್ಕಿಂತ ಸಂತೋಷ ಬೇರೆ ಅದೇನು ಅವನಿಗೆ. ಅದರಂತೆ ಲೋಭಿಗೆ ಧನ ಪ್ರಾಪ್ತಿಯಾದಂತೆ. ಲೋಭಿ ಮೊದಲು ಹಣದ ಮೇಲೆ ಆಸೆ, ಅವನಿಗೆ ಹಣದ ಪ್ರಾಪ್ತಿಗಾಗಿ ಏನೇನೋ ಮಾಡವನು. ಅಂಥ ಲೋಭಿಗೆ ಲಕ್ಷ್ಮಿಯ ಪ್ರಾಪ್ತಿ ಆದರೆ ಅವನಿಗೆ ಎಷ್ಟು ಆನಂದ ಆಗೋದಂತ. ಆಶ್ಚರ್ಯ ಅಲ್ಲದು, ಅಂದರೆ ಅಳತಿಲ್ಲದ ಆನಂದ ಅಂತ. ಅದರಂತೆ ನನಗೆ ಇವತ್ತು ಪರಮಾನಂದ ಆಗ್ಯದಂದ ಶಿಷ್ಯ. ನನಗೆ ದುಃಖದಲ್ಲಿ ಇದ್ದವನಿಗೆ ಪರಮಾನಂದ ಸಿಕ್ಕಾಗ, ಅಲ್ಲಿ ಬಡವ ಒಬ್ಬನ ಆನಂದ್ರೆ ಅಮೃತ ಊಟ ಸಿಕ್ಕಾಗ ಅವನು ಎಷ್ಟು ನೆನೆಸಂಗಾನ. ಭಿಕ್ಷುಕ ಹಳಸಿದ ಅನ್ನ ರೊಟ್ಟಿ ಸಿಗಲಾರ್ದಾಗ ಆತನಿಗೆ ದೈವಾನುಕೂಲತೆಯಿಂದ ಅಮೃತವೇ ಸಿಕ್ತಂದರೆ ಅವನಿಗೆ ಎಷ್ಟು ಆನಂದ ಆಗ್ಬೋದು ಹೇಳ್ರಿ. ಆ ಸಮಯದಲ್ಲಿ ಮತ್ತೊಂದು ಬೇಡ್ತಾನೇನೋ ಅವನು, ಬೇಡೋದಿಲ್ಲ ಅಂತ. ಇಂಥ ಬ್ರಹ್ಮನಿಷ್ಠ ಸ್ಥಿತಿಯು ನನಗೆ ನಿಮ್ಮಿಂದಲೇ ಬಂದಿರುವುದು. ನನಗೆ ಬಂತು, ನಿನಗೆ ಬಂತು, ಅವ್ರಿಗೆ ಬಂತು, ಇವ್ರಿಗೆ ಬಂತು, ಏನು ಬಂತು? ಇಂಥ ಬ್ರಹ್ಮನಿಷ್ಠನ ಸಂಘದಿಂದ, ಕೃಪೆಯಿಂದ, ದಯೆಯಿಂದ ನನಗೆ ಬಂತು ಅಂದಾಗ ಅವರ ದಯಾ ಕೃಪೆ ಇಲ್ಲದೆ ಆಗ್ತದೇನು? ಸಾಧ್ಯನೇ ಇಲ್ಲ ಅಂತ. ಹಾಗಾಗಿ ತಮ್ಮ ಉಪಕಾರವನ್ನು ಎಷ್ಟು ವರ್ಣಿಸಿದರೂ ತೀರದು. ಯಾವ ವರ್ಣನೆಗೆ? ಯಾಕಂದರೆ ತನಗಾದ ಆನಂದ ಉದ್ಗಾರ. ಯಾಕೆ ಈ ಮಾತು ಹೇಳ್ತಾರಂದರೆ, ಇಲ್ಲಿ ನಿಜಗುಣರು ಕೈವಲ್ಯ ಪದ್ಧತಿ ಬರೆಯುವಾಗ ಹೇಳ್ಯಾರದು. ಯಾವುದು ಮೊದಲು ಹೇಳಿದ್ನಲ್ಲ, ಬ್ರಹ್ಮ ಬೇರೆ ಪರಬ್ರಹ್ಮ ಬೇರೆ, ಅದನ್ನು ಹೇಳ್ಬಿಡ್ತೀನಿ, ಮತ್ತೆ ಯಾಕೆ ಮುಚ್ಚಿಡೋದು. ಬ್ರಹ್ಮ ಅಂದ್ರೇನು? ಮಾತು ಮನಗಳಿಂದ, ಶಾಸ್ತ್ರ ಯುಕ್ತಿ ಸ್ವಾನುಭಾವಗಳಿಂದ ತಿಳಿಯುವುದು ಬ್ರಹ್ಮ. ಅದು ಲಕ್ಷಡ್ರಿ. ನಿಮ್ಗೆ ಬ್ರಹ್ಮ ಎದರಿಂದ ಆಗ್ಯದ? ಬ್ರಹ್ಮಜ್ಞಾನ ಶಾಸ್ತ್ರ ಯುಕ್ತಿ ಸ್ವಾನುಭಾವದಿಂದ ಆಗ್ಯದಲ್ಲ. ಇದು
ಬ್ರಹ್ಮ ಸಗುಣ. ಇದು ಪರಬ್ರಹ್ಮ ಅಂದಾಗ ಅದು ನಿರ್ಗುಣ. ಅದು ನಿಜ ಪರಬ್ರಹ್ಮ ಅಂತ ಹೇಳಿದ್ರು, ಅಲ್ಲಿಗೆ ಬಿಟ್ಟಿದ್ದೀವಿ ಅದನ್ನು. ಅಂಥ ಉಪಕಾರವನ್ನು ಎಷ್ಟು ವರ್ಣಿಸಲಿ ಅಂದರು. ಯಾಕಂದರೆ ಆ ಬ್ರಹ್ಮ ನಿಷ್ಠ ಸ್ಥಿತಿ ಬರೋದು ಮಾತು ಮತ್ತು ಮನಸ್ಸಿನಿಂದಲ್ಲ. ಅದಕ್ಕೆ ಅವರು ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತದೆ, ಜ್ಯೋತಿ ಬೆಳಗುತ್ತದೆ ಹೇಳಲಿಲ್ಲ. ಈಗ ನಾ ಹೇಳಿದಕ್ಕೆ ಇದಕ್ಕೆ ಕರೆಕ್ಟ್ ಆಗ್ತಿಲ್ಲ. ಮಾತು ಮನಸ್ಸಿಗೆ ಬಂದು ಏನು ನಿಂತದ ಅದು ಬ್ರಹ್ಮ. ನಾವು ತಿಳ್ಕೊಳ್ಳೋದು ಬ್ರಹ್ಮ ಸ್ವರೂಪ ಸಾಕ್ಷಾರ ಸ್ಥಿತಿ ಬರ್ಬೇಕಲ್ಲ. ಅದು ಯಾರಿಗೆ ಬರ್ತದಂದರೆ ಗುರುವಿನ ಕೃಪೆ ಯಾರಿಗಾಗಿದೆ ಅವ್ರಿಗೆ ಬರ್ತದೆ. ಸಿದ್ಧಾರೂಢರ ಕೃಪೆ ಗುರುನಾಥರೂಢರಿಗೆ ಆಯಿತು, ಶಿವಪುತ್ರ ಮಹಾಸ್ವಾಮಿಗಳಾಯಿತು, ಇನ್ನು ಎಷ್ಟೋ ಜನಕ್ಕೆ ಅವರ ಕೃಪೆಯಿಂದ ಸಾಮಾನ್ಯ ಶಾಸ್ತ್ರ ಬರದೇ ಇರತಕ್ಕಂಥ ವ್ಯಕ್ತಿಗಳು ಕೂಡ ಅವರ ಕೃಪಾ ಕಟಾಕ್ಷದಿಂದ ಮುಕ್ತರಾಗಿ ಹೋಗ್ಯಾರ. ಶಾಸ್ತ್ರದಿಂದ ಮಾತಿನಿಂದ ಬರಲಾರ್ದು ಕೃಪೆಯಿಂದ ಬಂತು ನೋಡ್ರಿ. ಕೃಪೆ ಮುಖ್ಯ ಅಂತಿಲ್ಲ. ಸುಮ್ಮನೆ ಕೃಪೆ ಮಾಡ್ತಾರೇನು ಅವರು? ಸುಮ್ಮನೆ ಯಾರು ಮಾಡಂಗಿಲ್ಲ ಅಂತ. ಹಾಗಾಗಿ ಈತ ತನಗಾದ ಆನಂದದ ಉದ್ಗಾರವನ್ನು ತೆಗೆದ ಬ್ರಹ್ಮಾನಂದ ಇವರಿಗೆ ಹುಬ್ಬಳ್ಳಿಯವರಿಗೆ ಏನು ತೆಗೆದ ಆನಂದದ ಉದ್ಗಾರಗಳನ್ನು ಅರುಹುತ್ತಲಿರುತ್ತಾನೆ. ಇಲ್ಲಿ ಮುಂದೆ ನಾಳೆ ದಿನ 4ನೆಯ ನುಡಿಯನ್ನು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳೋಣ. ಮುಖ್ಯವಾಗಿ ಒಂದು ನೆನಪಿಡ್ರಿ, ಏಕಾಗ್ರತೆ ಅನ್ನುವುದು ಬಹಳ ಮುಖ್ಯವಾದದ್ದು. ದ್ರೋಣಾಚಾರ್ಯ ಕಥೆಯನ್ನು ತಾವೆಲ್ಲರೂ ಕೇಳಿರಿ. ಬಿಲ್ಲು ವಿದ್ಯೆ ಅಸ್ತ್ರವಿದ್ಯೆಯನ್ನು ಕಲಿಸುವಂಥ ಕೌರವರಿಗೂ ಮತ್ತು ಪಾಂಡವರಿಗೂ ಕ್ಷತ್ರಿಯ ವಂಶಕ್ಕೆ ಅವರು ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟಂಥ ಮಹಾಗುರುಗಳು ಯಾರು? ದ್ರೋಣ ಆಚಾರ್ಯರು. ಕೊನೆಗೆ ಪರೀಕ್ಷೆ ಬಂದಾಗ ಇವರೆಲ್ಲರ ಏಕಾಗ್ರತೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಆ ದ್ರೋಣಾಚಾರ್ಯರು ಈ ಕಡೆ ಅರ್ಜುನನನ್ನು ಕರೆದ, ಎಲ್ಲರನ್ನು ಕರೆದ, ಆ ಕಡೆ ದುರ್ಯೋಧನ ಆದಿಯಾಗಿ ಎಲ್ಲರನ್ನು ಕರೆದು ಒಂದು ಗಿಡವನ್ನು ತೋರಿಸಿ, ಆ ಗಿಡದಲ್ಲಿ ಒಂದು ಗಿಳಿ ಇತ್ತು, ಗಿಳಿ ಕುಂತಿತ್ತು. ಆ ಗಿಳಿಯ ಕಣ್ಣಿಗೆ ನೇರವಾಗಿ ಏಟು ಬೀಳುವಂಗೆ ಅಸ್ತ್ರ ಬಿಡ್ರಂದ. ಯಾವುದಕ್ಕೆ? ದೇಹಕ್ಕಲ್ಲ, ಕಣ್ಣಿಗೆ ಮಾತ್ರ. ಆಗಲೆಂದ್ರೆ ಅವರು ಆಗಲೆಂದ್ರು. ಮೊದಲು ಒಬ್ಬೊಬ್ಬರನ್ನ ಕರೆದ, ಕೌರವ್ರನ್ನ ಕರೆದ, ಕೇಳಿದ, ಅಸ್ತ್ರ ಇಡೋದಕ್ಕಿಂತ ಮುಂಚೆ ನಿನಗೆ ಆ ಗಿಡ ಕಾಣ್ತದೇನಂತ ಕೇಳಿದ. ಕಾಣ್ತದೆ ಅಂದ. ನಾನು ಕಾಣ್ತೇನೇನಂದ್ರೆ ಕಾಣ್ತೀರಿ ಅಂದ. ಇಷ್ಟೆಲ್ಲ ಹೇಳಿದ್ರಾಗಂದ, ನೀನೇನು ಹೊಡೆಯೋದು ಬೇಡ, ಇಲ್ಲೇ ಬಿಡು ಅಂದ. ಹಿಂಗೆ ಎಲ್ಲರನ್ನ ಕೇಳ್ತಾ ಹೋದಂತೆಲ್ಲ ಎಲ್ಲರೂ ಇದೇ ಹೇಳ್ತಾ ಬಂದರು. ಗಿಡ ಕಾಣ್ತದೆ. ಒಬ್ಬನು ಬಂದ, ಕೊನೆಗೆ ಗಿಳಿ ಕಾಣ್ತದಂದ. ಗಿಡ ಕಾಣವಲ್ತು, ನೀನು ಕಾಣವಲ್ರಿ, ನನಗೆ ಗಿಳಿ ಅಷ್ಟೇ ಕಾಣ್ತದಂದ. ಇಡು ಬಾಣ ಅಂದ. ಇಡು ಬಾಣ. ಕೊನೆಗೆ ಅರ್ಜುನ ಕರೆದ, ಏ ಅರ್ಜುನ, ಅಲ್ಲಿ ಒಂದು ಗಿಡದಲ್ಲಿ ಒಂದು ಪಕ್ಷಿ ಅದ, ಅದು ನಿನಗೆ ಕಾಣ್ತದೇನಂದ. ಅದು ಯಾವ ಪಕ್ಷಿ ಅಂದರೆ ಒಂದು ಗಿಳಿ ಕುಂತ ನೋಡಂದ. ಅವಾಗ ದೃಷ್ಟಿ ಇಟ್ಟಾಗ ಅಲ್ಲಿ ಏನು ಕಾಣಕತ್ತದ ಈಗ ಅಂತ ಕೇಳಿದ. ಗುರುಗಳೇ, ಗಿಡ ಕಾಣವಲ್ತು, ಗಿಡನೇ ಕಾಣವಲ್ತು ನನಗೆ. ಮತ್ತು ನಾನು ಕಾಣ್ತೇನೇನೋ, ನೀವು ಕಾಣವಲ್ರಿ. ಮತ್ತು ಬೇರೆ ಏನೇನೋ ಕಾಣ್ತೇವನು, ಹೂವು ಕಾಯಿ ಗಿಡದಾಗ ಅಂದ್ರೆ ಏನಿಲ್ಲ. ಗಿಳಿ ಕಾಣ್ತದೇನಂದ. ನೋಡಂದ. ಇಲ್ಲ, ಗಿಳಿನೇ ಕಾಣವಲ್ತಂದ. ಅಲ್ಲಿ ಒಂದು ಕಣ್ಣು ನೋಡು, ಅದು ಕಾಣ್ತದೇನೋ ಅಂತ ಕೇಳಿದ.
ಅದು ಕಾಣ್ತದಂದ ಅವನು. ಗಿಳಿ ಕಣ್ಣು ಕಾಣಕತ್ತದ, ಆ ಕಣ್ಣು ಬಿಟ್ಟರೆ ಬೇರೆ ಏನು ಕಾಣ್ತಿಲ್ಲ ಅಲ್ಲಿ ಅಂತ. ಯಾವಾಗ ಏಕಾಗ್ರತೆಯಿಂದ ದೃಷ್ಟಿಯನ್ನಿಟ್ಟ ಹೊಡಿ ಬಾಣ ಅಂದ. ಯಾಕಂದ್ರೆ ಅದು ಬೀಳ್ತಂದು ಗೊತ್ತಾಯ್ತು, ಇದು ಫಲ ಕೊಟ್ಟದಿಲ್ಲಿ. ವಿದ್ಯೆ ಹಿಡಿದು ಒಬ್ಬ ಸದ್ಗುರುನೇ, ಕೇಳಿದ್ದು ಎಲ್ಲರೂ. ಆದರೆ ಇವರು ಅನೇಕಾಗ್ರತೆಯಿಂದ ಕೇಳಿದರು, ಅಲ್ಲಿ ನಪಾಸಾದರು. ಏಕಾಗ್ರತೆಯಿಂದ ನೋಡಿದ ಕಾರಣ ಅರ್ಜುನ ಪಾಸ ಅಂದಿಲ್ಲ. ಅದರಂತೆ ಇಲ್ಲಿ ಕೂಡ ಗುರುಶಾಸ್ತ್ರಾದಿಗಳ ವಾಕ್ಯವನ್ನು ನಾವು ಯಾವಾಗಲೂ ಏಕಾಗ್ರತೆಯಿಂದ ಕೇಳಬೇಕು. ಇಲ್ಲಾಂದರೆ ಏನಾಗ್ತದಂದರೆ ಮತ್ತೆ ಅಲ್ಲಿ ಕೌರವರಾದಿಗಳಿಗೆ ಆದಂತೆ ನಾವು ಕೊನೆಯ ಅಂತಿಮ ಕ್ಷಣ ಯಾವುದು, ಪ್ರಾಣ ಹೋಗುವಾಗ ಅಂತಿಮ ಕ್ಷಣ, ಅಲ್ಲಿ ಫೇಲ್ ಆಗ್ತೀವಿ. ಹಾಗಾಗಿ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು, ಇಂದಿನ ದಿನದ ಮಂಗಲ ಗೀತೆಯನ್ನು ನಮ್ಮ ಸದ್ಗುರು ಬಸವಾನಂದರ ಶಿಷ್ಯರು ಮತ್ತು ವೇದಾಂತ ಬೆಳಗದ ಆತ್ಮೀಯರಲ್ಲಿ ಒಬ್ಬರಾದಂಥ ಶ್ರೀಮತಿ ಶೈಲೇಶ್ವರಿ ತರ್ಲಗಿಟ್ಟಿಯವರು ಮಂಗಲ ಹೇಳಿದ ನಂತರ ನಮ್ಮ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ ನಮಗೆ ಪ್ರಾರಂಭ ಮಾಡು. ಗುರು ಬಸವನ ನಿಮ್ಮ ಅನುದಿನವೂ ಪೂಜಿಸುವೆ, ಕರುಣಾಳು ಕೈ ಹಿಡಿದು ಮುನ್ನಡೆಸು ನೀನು. ಹೃತ್ಕಮಲ ಪೀಠದಲ್ಲಿ ನಿಮ್ಮ ಚರಣವನಿರಿಸಿ ಚಿನ್ಮಯನೆ ನಿಮ್ಮನ್ನು ಅನವರತ ನೆನೆಯುವೆನು. ಗುರು ಬಸವನ ನಿಮ್ಮ ಅನುದಿನವೂ ಪೂಜಿಸುವೆ, ಕರುಣಾಳು ಕೈ ಹಿಡಿದು ಮುನ್ನಡೆಸು ನೀನು. ಹೃತ್ಕಮಲ ಪೀಠದಲ್ಲಿ ನಿಮ್ಮ ಚರಣವನಿರಿಸಿ ಚಿನ್ಮಯನೆ ನಿಮ್ಮನ್ನು ಅನವರತ ನೆನೆಯುವೆನು. ಭಾವಗಂಗೆಯ ನೆರೆದು ಜ್ಞಾನ ಬಸಿತವ ಧರಿಸಿ ಶಾಂತಿ ಗುಣ ಗಂಧವನು ನಿಮಗೆ ಪೂಸುವೆನು. ಭಾವಗಂಗೆಯ ನೆರೆದು ಜ್ಞಾನ ಬಸಿತವ ಧರಿಸಿ ಶಾಂತಿ ಗುಣ ಗಂಧವನು ನಿಮಗೆ ನಾ ಪೂಸುವೆನು. ಸದುಗುಣದ ಕುಸುಮಗಳ ಸಂಚಯಿಸಿ ಪೇರಿಸುತ್ತ, ಸದುಗುಣದ ಕುಸುಮಗಳ ಸಂಚಯಿಸಿ ಪೇರಿಸುತ್ತ ಚಿದ್ಭಾವ ಧೂಪವನು ನಿಮಗೆ ನಾ ಸಲ್ಲಿಸುವೆನು. ಚಿದ್ಭಾವ ಧೂಪವನು ನಿಮಗೆ ನಾ ಸಲ್ಲಿಸುವೆನು. ಗುರು ಬಸವನ ನಿಮ್ಮ ಅನುದಿನವೂ ಪೂಜಿಸುವೆ, ಕರುಣಾಳು ಕೈ ಹಿಡಿದು ಮುನ್ನಡೆಸು ನೀನು. ಹೃತ್ಕಮಲ ಪೀಠದಲ್ಲಿ ನಿಮ್ಮ ಚರಣವನಿರಿಸಿ ಚಿನ್ಮಯನೆ ನಿಮ್ಮನ್ನು ಅನವರತ ನೆನೆಯುವೆನು. ಮತಿಯ ತಳಿಗೆಯ ಮಾಡಿ ಜ್ಞಾನಧಾರತಿ ಹಚ್ಚಿ, ಮತಿಯ ತಳಿಗೆಯ ಮಾಡಿ ಜ್ಞಾನಧಾರತಿ ಹಚ್ಚಿ ನಿತ್ಯವೂ ಬೆಳಗುವೆನು ಜ್ಯೋತಿ ರೂಪನೆ ನಿಮಗೆ. ನಿತ್ಯವೂ ಬೆಳಗುವೆನು ಜ್ಯೋತಿ ರೂಪನೆ ನಿಮಗೆ. ಶರಣುಗತಿ ನೈವೇದ್ಯ ನಿಮ್ಮ ಚರಣಕ್ಕೆ ಸಲ್ಲಿಸಿ ವಾಗ್ಮಯದ ಗಂಟೆಯ ನಾದ ನುಡಿಸುವೆನು. ವಾಗ್ಮಯದ ಗಂಟೆಯ ನಾದ ನುಡಿಸುವೆನು. ಗುರು ಬಸವನ ನಿಮ್ಮ ಅನುದಿನವೂ ಪೂಜಿಸುವೆ, ಕರುಣಾಳು ಕೈ ಹಿಡಿದು ಮುನ್ನಡೆಸು ನೀನು. ಹೃತ್ಕಮಲ ಪೀಠದಲ್ಲಿ ನಿಮ್ಮ ಚರಣವನಿರಿಸಿ ಚಿನ್ಮಯನೆ ನಿಮ್ಮನ್ನು ಅನವರತ ನೆನೆಯುವೆನು. ಮಂತ್ರ ಪುರುಷನೇ ಬಸವ ನನಗೆ ನೀರು ಯಶವ, ಚಿಂತೆ ಭಯ ಭ್ರಾಂತಿಗಳ ದೂರವಿರಿಸು. ಕಾರುಣ್ಯ ಕವಚದೊಳು ಎನ್ನ ರಕ್ಷಿಸು ತಂದೆ, ಕಾರುಣ್ಯ ಕವಚದೊಳು ಎನ್ನ
ರಕ್ಷಿಸು ತಂದೆ. ಅರವಿನ ದೀಪ್ತಿಯನ್ನು ಚೆಲ್ಲಿ ಮುಂದಡಿ ಇಡಿಸು. ಅರವಿನ ದೀಪ್ತಿಯನ್ನು ಚೆಲ್ಲಿ ಮುಂದಡಿ ಇಡಿಸು. ಗುರು ಬಸವನ ನಿಮ್ಮ ಅನುದಿನವು ಪೂಜಿಸುವೆ. ಕರುಣಾಳು ಕೈ ಹಿಡಿದು ಮುನ್ನಡೆಸು ನೀನು. ಉತ್ಕಮಲ ಪೀಠದಲ್ಲಿ ನಿಮ್ಮ ಚರಣವನಿರಿಸಿ. ಉತ್ಕಮಲ ಪೀಠದಲ್ಲಿ ನಿಮ್ಮ ಚರಣವನಿರಿಸಿ. ಚಿನ್ಮಯನೆ ನಿಮ್ಮನ್ನು ಅನವರತ ನೆನೆಯುವೆನು. ಶರಣ ಜನ ರಕ್ಷಕನೆ ಮರಣ ಭಯ ದೂರಕನೆ. ಶರಣ ಜನ ರಕ್ಷಕನೆ ಮರಣ ಭಯ ದೂರಕನೆ. ಕರುಣೆ ಸಾಗರ ನಿಧಿ ಶ್ರೀ ಗುರು ಬಸವರಾಜನೇ. ಕರುಣೆ ಸಾಗರ ನಿಧಿ ಶ್ರೀ ಗುರು ಬಸವರಾಜನೇ. ಭಕ್ತ ಜನ ಪೋಷಕನೆ ಮುಕ್ತಿದಾಯಕ ಗುರು. ಭಕ್ತ ಜನ ಪೋಷಕನೆ ಮುಕ್ತಿದಾಯಕ ಗುರುವೆ. ಸಚ್ಚಿದಾನಂದ ಸುತ ಗುರು ಬಸವ ಪ್ರಭುವೇ. ಸಚ್ಚಿದಾನಂದ ಸುತ ಗುರು ಬಸವ ಪ್ರಭುವೇ. ಗುರು ಬಸವನ ನಿಮ್ಮ ಅನುದಿನವು ಪೂಜಿಸುವೆ. ಕರುಣಾಳು ಕೈ ಹಿಡಿದು ಮುನ್ನಡೆಸು ನೀನು. ಉತ್ಕಮಲ ಪೀಠದಲ್ಲಿ ನಿಮ್ಮ ಚರಣವನಿರಿಸಿ. ಚಿನ್ಮಯನೆ ನಿಮ್ಮನ್ನು ಅನವರತ ನೆನೆಯುವೆನು. ಚಿನ್ಮಯನೆ ನಿಮ್ಮನ್ನು ಅನವರತ ನೆನೆಯುವೆನು. ಶರಣು ಶರಣಾರ್ಥಿಗಳು. ಧನ್ಯವಾದಗಳಮ್ಮ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ್ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ.